Let's go. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋಲಿ ಯಾರ್ಯಾರು ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ ಇನ್ನೂ ಹಾಕಿಲ್ಲ 2024 ಮತ್ತು 25ನೇ ಸಾಲಿನಲ್ಲಿ ಅವ್ರಿಗೆ SSP ಸ್ಕಾಲರ್ಶಿಪ್ ಹಾಕ್ಬೋದು. ಸ್ನೇಹಿತರೆ, ಆನ್ಲೈನಲ್ಲಿ ಅದು ನಿಮಗೆ ಹಾಕ್ಬೋದು. ಅದು ನಿಮ್ಮ ಮೊಬೈಲಲ್ಲಿ ಬೇಕಾದ್ರೆ ನೀವು ಹಾಕ್ಬೋದು. ಯಾವುದೇ ಥರ ಈಸಿಯಾಗಿ ನೀವು ಹಾಕ್ಬೋದು. ನನಗೆ ಇದೊಂದು ವಿಡಿಯೋ ನಿಮಗೆ SSP ಸ್ಕಾಲರ್ಶಿಪ್ ಹೆಂಗೆ ಹಾಕೋದಂತ ತಿಳಿಸ್ಕೊಡ್ತೀನಿ. ಹಾಗೆ ನೀವು SSP ಸ್ಕಾಲರ್ಶಿಪ್ಪಿನ ರಿಜಿಸ್ಟರ್ಡ್ ಇನ್ನೂ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಮತ್ತೆ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ. ಇನ್ನು ರಿಜಿಸ್ಟ್ರೇಷನ್ ಏನೋ ನೀವು ಮಾಡಿಲ್ಲ ಅಂದರೆ ಅದು ಹೆಂಗೆ ರಿಜಿಸ್ಟ್ರೇಷನ್ ಮಾಡೋದಂತ ಹೇಳ್ಬಿಟ್ಟು ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ಆ ವಿಡಿಯೋ ನೀವು ಬೇಕಾದ್ರೆ ನೋಡ್ಬೋದು. ಡಿಸ್ಕ್ರಿಪ್ಷನ್ ಕಡೆ ಲಿಂಕ್ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸ್ನೇಹಿತರೆ, ಯಾರ್ಯಾರು ಹೊಸೊಬ್ಬರು ಏನಾರ SSP ಸ್ಕಾಲರ್ಶಿಪ್ ಫಸ್ಟ್ ಟೈಮ್ ಏನಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಅವ್ರು ಮಾಡ್ಕೋಬೋದು. ಹಾಗೆ ಇವತ್ತೊಂದು ವಿಡಿಯೋಲಿ SSP ಸ್ಕಾಲರ್ಶಿಪ್ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅಂದರೆ ಫಸ್ಟಿಂದ ಅವ್ರು ಏನೇನು ಮಾಡಬೇಕು ಅಂದರೆ ಪೇರೆಂಟ್ಸ್ ಡೀಟೇಲ್ಸ್ ಹೆಂಗೆ ಹಾಕೋದು, KYC ಅಪ್ಡೇಷನ್ ಹೆಂಗೆ ಮಾಡೋದು, ಹಾಗೆ ಸ್ಕಾಲರ್ಶಿಪ್ ಹೆಂಗೆ ಹಾಕೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋಣ. ವಿಡಿಯೋ ನೀವೇನಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ಈ ಮಾಹಿತಿ ನಿಮ್ಗೆ ಏನಾರು ಇಷ್ಟ ಆಗಿರೋ ಲೈಕ್ ಕೊಡಿ. ಹಾಗೆ ಇನ್ನೂ SSP ಸ್ಕಾಲರ್ಶಿಪ್ ಯಾರು ಹಾಕಿಲ್ಲ ಅವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಪೇರೆಂಟ್ಸು, ರಿಲೇಟಿವ್ಸ್ ಯಾರೇ ಒಬ್ರಿಗೆ ಅವ್ರಿಗೆ ಏನಾರು SSP ಸ್ಕಾಲರ್ಶಿಪ್ ಅವರು ಹಾಕೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಅವ್ರ ಮಕ್ಕಳಿಗೆ ಅವ್ರು ತಿಳಿಸಿ ಅವ್ರ ಮೊಬೈಲಲ್ಲೇ ಬೇಕಾದ್ರೆ ನೀವೇ ಬೇಕಾದ್ರೆ ಹಾಕ್ಕೊಡ್ಬೋದು ಅವ್ರಿಗೆ. ಬನ್ನಿ ಸ್ನೇಹಿತರೆ, ಇವನ್ನ ಶುರು ಮಾಡೋಣ. ಮೊದಲಿಗೆ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಜಸ್ಟ್ ನೀವು ಸರ್ಚ್ ಟೆಕ್ಸ್ಟ್ ಬಾಕ್ಸಲ್ಲಿ SSP ಅಂತ ಟೈಪ್ ಮಾಡಿದ್ರೆ ಸಾಕು, ಅದು ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾವು ನೀವೇನೋ ಫಸ್ಟ್ PUCಗೆ ಹಾಕ್ತಿದ್ರೆ ಅದು ನಿಮಗೆ SAT ID ಬೇಕಾಗುತ್ತೆ. SAT ID ಹೆಂಗೆ ನಾವು ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ. SAT ID ಹೆಂಗೆ ನಾವು ಫೈಂಡ್ ಮಾಡೋದು ಅಂತ, ಅದು ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ. ಇವಾಗ ನಾವು SSP ಮೇಲೆ ಕ್ಲಿಕ್ ಮಾಡೋಣ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾವು 2024-25 ಸಾಲಿನ ಮೆರಿಟಿಕ್ ನಂತರದ ವಿದ್ಯಾರ್ಥಿ ವೇತನದ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿಲ್ವ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಬೇಕಾಗಿರುತ್ತೆ. ಯೂಸರ್ ID ಮತ್ತು ಪಾಸ್ವರ್ಡ್ ಬಂದ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಿಮ್ಗೆ ಒಂದು SMS ಬಂದಿರುತ್ತೆ. ಅದ್ರ ಮುಖಾಂತರ ನೀವು ಇಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ. ಇವಾಗ ನಾವು ಲಾಗಿನ್ ಆಗೋಣ. ಏನಾದ್ರು ಗೊತ್ತಿಲ್ಲ ಅಂದರೆ ಕೆಳಗಡೆ ಇದೆ ನೋಡಿ ಸ್ನೇಹಿತರೆ, ಫಾರ್ಗೆಟ್ ಪಾಸ್ವರ್ಡ್, ನೋ ಯುವರ್ SSP ID ನೋ ಯುವರ್ NSP ID ಅಂತ. NSP ಸ್ಕಾಲರ್ಶಿಪ್ ಯಾರೇ ಅಪ್ಲೈ ಮಾಡಿರ್ತಾರೆ ಅವ್ರಿಗೆಲ್ಲ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ. ಆ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು ಆಲ್ರೆಡಿ ನಿಮ್ಗೆ ತಿಳಿಸಿದ್ದೀನಿ. NSP ಸ್ಕಾಲರ್ಶಿಪ್ಪು ಅವ್ರು ಬೇಗ ಚೆಕ್ ಮಾಡ್ಕೋಬೋದು. ಲಾಗಿನ್ ಆಗೋಣ. ನಾವು ಲಾಗಿನ್ ಮಾಡಿದ್ದೀವಿ. ಪ್ಲೀಸ್ ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆ. ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆರಿಟಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ಸ್ನೇಹಿತರೆ, ನಾವೇನು ಮಾಡಬೇಕಾದ್ರೆ ಏನಾದ್ರು ಫಸ್ಟ್ ಟೈಮ್ ಆಗ್ತಿದ್ರೆ ನಾವು ಪೇರೆಂಟ್ಸ್ ಡೀಟೇಲ್ಸ್ ಆ್ಯಡ್ ಮಾಡಬೇಕಾಗಿರುತ್ತೆ. ಪೇರೆಂಟ್ಸ್ ಡೀಟೇಲ್ಸ್ ಆ್ಯಡ್ ಮಾಡಬೇಕಾದ್ರೆ ನಮಗೆ ಪೇರೆಂಟ್ಸ್ ಇರಬೇಕು ಆಧಾರ್ ಕಾರ್ಡು. ಅವ್ರ ಆಧಾರ್ ಕಾರ್ಡ್ ಇದ್ದರೆ ಸಾಕು ಪೇರೆಂಟ್ಸ್ದು. ಅವ್ರ ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ನಾವು ಅಪ್ಲೈ ಮಾಡೋಕ್ಕಾಗುತ್ತೆ. ಇಲ್ಲಿ 3 ಆಪ್ಷನ್ ತೋರಿಸ್ತೈತೆ. ಸ್ಟೂಡೆಂಟ್ ಆ್ಯಸ್ ಎ ಬೋತ್ ದಿ ಪೇರೆಂಟ್ಸ್, ಸ್ಟೂಡೆಂಟ್ ಆ್ಯಸ್ ಓನ್ಲಿ ಒನ್ ಪೇರೆಂಟ್, ಹಂಗಂದ್ರೆ ಸಿಂಗಲ್ ಪೇರೆಂಟ್ ಅಂತ. ಇನ್ನೊಂದು ಸ್ಟೂಡೆಂಟ್ ಈಸ್ ಅಂಡರ್ ದಿ ಕಸ್ಟಡಿ ಆಫ್ ಎ ಗೈಡಿಯನ್ ಅಂತ. ನಾವಿಲ್ಲಿ ಏನಾರು ಬೋತ್ ಪೇರೆಂಟ್ಸ್ ಇದ್ದರೆ ನಾವು ಬೋತ್ ಸೆಲೆಕ್ಟ್ ಮಾಡ್ಕೋಬೇಕು. ಸಿಂಗಲ್ ಪೇರೆಂಟ್ ಇದ್ದರೆ ಸಿಂಗಲ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸಿಂಗಲ್ ಪೇರೆಂಟ್ ಆಗಿದ್ದರೆ ಅವ್ರಿಗೆ ಏನಾರ ತಾಯಿ ಇಲ್ಲ ಅಂತ ತಂದಿದ್ದು ಅವ್ರದ್ದು ಆಧಾರ್ ಕಾರ್ಡ್ ಹಾಕಬೇಕಾಗಿರುತ್ತೆ. ಬೋತ್ ಇದ್ರೆ ಇಬ್ಬರದು ಹಾಕಬೇಕಾಗಿರುತ್ತೆ ಆಧಾರ್ ಕಾರ್ಡು ವಿತ್ ಆ್ಯಸ್ ಪರ್ ನೇಮ್ ಹೆಂಗಿರುತ್ತೆ ಅವ್ರ ಆಧಾರ್ ಕಾರ್ಡಲ್ಲಿ ಅದನ್ನ ನಾವು ಎಂಟ್ರ್ ಮಾಡಿಬಿಟ್ಟು ಕರೆಕ್ಟಾಗಿ ಎಂಟ್ರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಯಾವ ಥರ ಮಿಸ್ ಮ್ಯಾಚ್ ಆಗಬಾರ್ದು. ಹೆಸರು ಆ್ಯಸ್ ಇಟ್ ಈಸ್ ಆ್ಯಸ್ ಪರ್ ಆಧಾರ್ ಕಾರ್ಡೇ ನಾವು ಎಂಟ್ರ್ ಮಾಡಬೇಕಾಗಿರುತ್ತೆ. ಎಂಟ್ರ್ ಮಾಡಿಬಿಟ್ಟು ಅದಷ್ಟು ನಾವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಾವು ಇದಿಷ್ಟು ಇವಾಗ ಫಿಲ್ಅಪ್ ಮಾಡೋಣ. ಎಂಟ್ರ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದರೆ ಮಾತ್ರ ನಿಮಗೆ ಪೇರೆಂಟ್ಸ್ ಡೀಟೇಲ್ಸ್ ಆ್ಯಡ್ ಆಗಿದೆಯಾ ಅಂತ. ಇಲ್ಲಾಂದರೆ ಅದು ಡೇಟಾ ಸೇವ್ಡ್ ನೋಟ್ ಸಕ್ಸಸ್ಫುಲಿ ಅಂತ ಬಂದಿಲ್ಲ ಅಂದರೆ ನಿಮಗೆ ಸೇವ್ ಆಗಿಲ್ಲ ಅಂತ. ಕರೆಕ್ಟಾಗಿಲ್ಲ ಎಂಟ್ರ್ ಮಾಡ್ಬಿಟ್ಟು ನಾವು ಇಲ್ಲಿ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅವಾಗ ನಾವು ಓಕೆ ಮೇಲೆ ಕ್ಲಿಕ್ ಮಾಡೋಣ. ಇದು ಫಸ್ಟ್ ಸ್ಟೆಪ್. ನೀವು ಏನಾರು ಫಸ್ಟ್ ಟೈಮ್ ಪೇರೆಂಟ್ಸ್ ಡೀಟೇಲ್ಸ್ ಇನ್ನೂ ಆ್ಯಡ್ ಮಾಡಿಲ್ಲ ಅಂದರೆ ಅವ್ರು ಈ ಥರ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಸ್ನೇಹಿತರೆ, ನಾವು KYC ಮಾಡ್ಕೋಬೇಕಾಗುತ್ತೆ. KYC ಅಂದರೆ ನಾವು ಸ್ಟೂಡೆಂಟು ಆಧಾರ್ ಕಾರ್ಡ್ ಹಾಕ್ಬಿಟ್ಟು KYC ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಮಾಡಲೇಬೇಕು. ಇದೊಂದು SSP ಸ್ಕಾಲರ್ಶಿಪ್ ಯಾರ್ಯಾರು ಆಗ್ತಿದ್ದಾರೆ ಅವರೆಲ್ಲರೂ. ಇದರಲ್ಲಿ ನಿಮ್ಗೆ ಏನೇನು ಡೌಟ್ಸ್ ಇದು ಬೇಕಾದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಚಾನಲ್ ಐತೆ, ಅದಕ್ಕೆ ಬೇಕಾದ್ರೆ ನೀವು ಜಾಯ್ನ್ ಆಗ್ಬಿಟ್ಟು ಡೌಟ್ಸ್ಗಳು ಕೇಳ್ಬೋದು. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಡೈರೆಕ್ಟ್ ನಿಮಗೆ ಕೇಳ್ಬೋದು. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಏನಾದ್ರು ಡೌಟ್ಸ್ಗಳಿದ್ರೆ. ಈಸಿ ಸ್ಟೆಪ್ಪು, ಯಾವ ಥರ ಕಷ್ಟೇನೇ ಇಲ್ಲ ಸ್ನೇಹಿತರೆ. ನೀವು ಏನಾರ KYC ಸಬ್ಮಿಟ್ ಮಾಡದೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಹೋದರೆ ಈ ಥರ ಬರುತ್ತೆ. ಇಟ್ ಈಸ್ ಎ ಮ್ಯಾಂಡೇಟರಿ ಟು ಕಂಪ್ಲೀಟ್ KYC ಬಿಫೋರ್ ಅಪ್ಲೈಯಿಂಗ್ ಅಂತ. KYC ಪ್ರತಿಯೊಬ್ಬರು ಯಾರ್ಯಾರು ಸ್ಕಾಲರ್ಶಿಪ್ ಏನಾರು ಆಗ್ತಿರ್ತೀರೋ ಸ್ಟೂಡೆಂಟು KYC ಮಾಡಲೇಬೇಕಾದ್ರೆ. KYC ಮಾಡಿಲ್ಲ ನಿಮಗೆ ಅಪ್ಲಿಕೇಶನ್ ಪ್ರೊಸೆಸ್ ಆಗೋಲ್ಲ. ಫಸ್ಟು KYC ನಾವು ಮಾಡಬೇಕಾಗಿರುತ್ತೆ. KYC ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಕ್ಲಿಕ್ ಫಾರ್ KYC ಅದ್ರ ಮೇಲೆ ಕ್ಲಿಕ್ ಮಾಡಿ.
ಈಸಿ ಸ್ಟೆಪ್ ಏನು ಕಷ್ಟ ಏನಿಲ್ಲ ಇದು ಮಾಡೋಕ್ಕೆ, ಈ KYC ಮಾಡೋಕ್ಕೆ. ಜಸ್ಟ್ ಆಧಾರ್ ಕಾರ್ಡ್ ಎಂಟ್ರ್ ಮಾಡ್ಬಿಟ್ಟು OTP ಎಂಟ್ರ್ ಮಾಡಿದ್ರೆ ಸಾಕು, ಎಲ್ಲ ಆಟೋಮೆಟಿಕ್ ಫೋಟೋ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ನಮಗೆ ಇಲ್ಲಿ ಈ ಬಾಕ್ಸಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡ್ಬಿಟ್ಟು ನಾವು ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿಬಿಟ್ಟು ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ OTP ಮುಖಾಂತರ ನಾವು ಇದು ಸಬ್ಮಿಟ್ ಮಾಡಬೇಕಾಗುತ್ತೆ. OTP ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನಮಗೆ ರಿಜಿಸ್ಟರ್ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನಾವು ಎಂಟ್ರ್ ಮಾಡಬೇಕಾಗಿರುತ್ತೆ. ಇಲ್ಲಿ OTP ಸೆಂಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇವಾಗ OTP ಎಂಟ್ರ್ ಮಾಡೋಣ. OTP ಎಂಟ್ರ್ ಮಾಡಿಬಿಟ್ಟು ಕರೆಕ್ಟಾಗಿ ಆ್ಯಸ್ ಇಟ್ ಈಸ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಡೇಟಾ ಫೆಚ್ ಆಗುತ್ತೆ ಸ್ನೇಹಿತರೆ. ಡೇಟಾ ಫೆಚ್ ಆಗಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಆ್ಯಸ್ ಇಟ್ ಈಸು ಫೋಟೋ ಡಿಸ್ಪ್ಲೇ ಆಗುತ್ತೆ. ಆ ಫೋಟೋ ಕರೆಕ್ಟ್ ಆಗಿದೆಯೋ ಅಂತ ನೋಡ್ಕೊಳ್ಳಿ. ಡಿಸ್ಪ್ಲೇ ಆಗಿದ್ದು ಕರೆಕ್ಟ್ ಆಗಿದ್ದರೆ ನಿಮ್ಮ ಈ KYC ಅಪ್ಡೇಟ್ ಸಕ್ಸಸ್ಫುಲ್ ಆಗಿದೆಯಾ ಅಂತ ನೋಡಿ ಸ್ನೇಹಿತರೆ. ಆ್ಯಸ್ ಪರ್ ಫೋಟೋ ಡಿಸ್ಪ್ಲೇ ಆಗಿದ್ದು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಹೇಳ್ಬಿಟ್ಟು ಟಿಕ್ ಬಾಕ್ಸ್ ಹಾಕ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಅಪ್ಲೈ ಫಾರ್ ಪೋಸ್ಟ್ ಮೆರಿಟಿಕ್ ಸ್ಕಾಲರ್ಶಿಪ್ ಹಂಗಂದು ಇವಾಗಿಂದ ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ನಿಮಗೆ 5 ಸ್ಟೆಪ್ಸ್ ಇರುತ್ತೆ ಸ್ನೇಹಿತರೆ. ಈ 5 ಸ್ಟೆಪ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಪರ್ಸ್ನಲ್ ಡೀಟೇಲ್ಸಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. SSLC ಏನಾರು ಓದಿದರೆ ನೀವು 10th SSLC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ CBSE ಮಾಡಿದ್ರೆ CBSE, ICAC ಮಾಡಿದರೆ ICAC, ಇಲ್ಲ 10th ಸ್ಟ್ಯಾಂಡರ್ಡ್ ಫ್ರಮ್ ಅದರ್ ಸ್ಟೇಟ್ ಮಾಡಿದರೆ ಅದರ್ ಸ್ಟೇಟು. ನೀವೇನಾರ NIOS ಮಾಡಿದರೆ NIOS ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿದರೆ ಓಪನ್ ಸ್ಕೂಲಿಂಗಲ್ಲಿ ಮಾಡಿದರೆ ಕರ್ನಾಟಕ ಓಪನ್ ಸ್ಕೂಲ್ ಸೆಲೆಕ್ಟ್ ಮಾಡಿಕೊಂಡು ಆ್ಯಸ್ ಪರ್ ಅದೀಸ್ ನಾವು ಇವಾಗ SSLC ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. SSLC ಸೆಲೆಕ್ಟ್ ಮಾಡಿಕೊಂಡು SSLC ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಸ್ನೇಹಿತರೆ. ಅದನ್ನ ಆ್ಯಸ್ ಪರ್ SSLC ಮಾರ್ಕ್ಸ್ಗಳಲ್ಲಿ ಹೆಂಗಿದೆ ಹಂಗೆ ಎಂಟ್ರ್ ಮಾಡಿದ್ರೆ ಮಾತ್ರ ನಮಗೆ ಇಲ್ಲಿ ಡೇಟಾ ಫೆಚ್ ಆಗುತ್ತೆ. ಎಂಟ್ರ್ ಮಾಡೋಣ ಇವಾಗ. ಇವಾಗ SSLC ರಿಜಿಸ್ಟ್ರೇಷನ್ ಎಂಟ್ರ್ ಮಾಡಿದ್ದೀವಿ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡೋಣ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೇಟಾ ಎಲ್ಲ ಫೆಚ್ ಆಗುತ್ತೆ. ಇಲ್ಲಿ ನಮಗೆ ಡೇಟಾ ಫೆಚ್ ಆಗಿದೆ. ನಮ್ಮ ಹೆಸರು, ಸ್ಟೂಡೆಂಟ್ ನೇಮ್ ಬರುತ್ತೆ, ಇಯರ್ ಆಫ್ ಪಾಸ್ ಔಟು, ಹಾಗೆ ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟಾಗಿರುತ್ತೆ. ಕರೆಕ್ಟಾಗಿದ್ದರೆ ಮಾತ್ರ ಎಸ್ ಮೇಲೆ ಕ್ಲಿಕ್ ಮಾಡಿ, ಕರೆಕ್ಟಾಗಿಲ್ಲ ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದ್ಸಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಅದು ಪ್ರೋಸೆಸ್ ಆಗುತ್ತೆ. ಇದಿಷ್ಟು ನಮಗೆ ಫಸ್ಟ್ ಡೀಟೇಲ್ಸು ನಾವು ಡೇಟಾ ಸೆಟ್ ಸಕ್ಸಸ್ಫುಲಿ ಅಂತ ಬರಬೇಕು ಸ್ನೇಹಿತರೆ. SSLC ಡೀಟೇಲ್ಸಲ್ಲಿ ನಾವು ಎಲ್ಲ ಕರೆಕ್ಟಾಗಿ ಎಂಟ್ರ್ ಮಾಡಿದ್ಮೇಲೆ ಸೆಕೆಂಡ್ ಸ್ಟೆಪ್ ನಮಗೆ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ನಾವು ಎಂಟ್ರ್ ಮಾಡಬೇಕಾಗಿರುತ್ತೆ. ಇದು ಕಂಪಲ್ಸರಿಯಾಗಿ ಎಂಟ್ರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಡೂ ಯು ಹ್ಯಾವ್ ಎ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನಾವು ರಿಲಿಜನ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ರಿಲಿಜನ್ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಸ್ಟ್ ಸಪ್ರೇಟು ಮತ್ತು ಇನ್ಕಮ್ ಸಪ್ರೇಟ್ ಇರುತ್ತೆ ನಂಬರು, ಅದನ್ನ ನಾವು ಎಂಟ್ರ್ ಮಾಡಬೇಕಾಗುತ್ತೆ. ಒಬ್ಬೊಬ್ರದ್ದು 2 ಒಂದೇ ನಂಬರ್ ಇರುತ್ತೆ. ಅವೆರಡಕ್ಕೂ ಒಂದೇ ನಂಬರ್ ಕೊಡಿ. ಎಲ್ಲ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಎಂಟ್ರ್ ಮಾಡಿದರೆ ಮಾತ್ರ ಅದು ನಿಮಗೆ ಚೆಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಹಂಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಕ್ಯಾಟಗರಿ ಎಲ್ಲ ತೋರಿಸುತ್ತೆ. ಅದೆಷ್ಟು ಡೀಟೇಲ್ಸ್ ಕರೆಕ್ಟಾಗಿದೆ ಸೇವ್ ಆ್ಯಂಡ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನಾವು ಇದಿಷ್ಟು ಫಿಲ್ ಮಾಡೋಣ. ಹೆಂಗಿದೆ ಡೀಟೇಲ್ಸ್ ಅದು ನಮಗೆ ಡಿಸ್ಪ್ಲೇ ಆಗಿದೆ. ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಇಲ್ಲಿ ನಿಮ್ಗೆ ಕೆಳಗಡೆ ಕಾಣಿಸಿಲ್ವಾ ಡೀಟೇಲ್ಸ್ ಡಿಸ್ಪ್ಲೇಡ್ ಆರ್ ಕರೆಕ್ಟ್ ಅಂತ, ಅಲ್ಲಿ ನಾವು ಎಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಇದಿಷ್ಟು ನಮಗೆ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಫಿಲ್ ಮಾಡೋದು ಮುಗಿಯುತ್ತೆ. ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ, ಯಾವುದೇ ಥರ ಲ್ಯಾಪ್ಟಾಪ್ ಆಗಲಿ ಡೆಸ್ಕ್ಟಾಪ್ ಆಗಲಿ ಬೇಡ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಏನೇ ಡೌಟ್ಸ್ ಇದ್ದು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಇವಾಗ ನಾವು ಒಂದೊಂದು ಇದು ಯಾಕೆ ಈ ಥರ ತೋರಿಸುತ್ತೆ ಅಂದರೆ ಒಬ್ಬೊಬ್ಬರಿಗೆ ಕ್ಯಾಸ್ಟ್ ಇನ್ಕಮಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ಬೇರೆ ಬೇರೆ ಥರ ಹೆಸರು ಇರುತ್ತೆ. ಹಂಗಂದರೆ ಇನ್ಸಿಲ್ ವ್ಯತ್ಯಾಸ ಆಗಿರ್ತಿಲ್ಲ, ಸ್ಪೆಲ್ಲಿಂಗ್ ಏನಾದ್ರು ವ್ಯತ್ಯಾಸ ಆಗಿರ್ತಿಲ್ಲ, ಕರೆಕ್ಟಾಗಿದ್ರು ಎಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಾವು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೀಟೇಲ್ಸ್ ಸೇವ್ ಆಗುತ್ತೆ. ಡೇಟಾ ಸೇವ್ ಸಕ್ಸಸ್ಫುಲ್ಲಿ. ಇವಾಗ ನಾವು ನೆಕ್ಸ್ಟ್ ಡೀಟೇಲ್ಸ್ ನಮಗೆ ಡಿಸಬಿಲಿಟಿ ಡೀಟೇಲ್ಸ್ ಹಾಕಬೇಕಿದ್ರೆ ಡಿಸಬಿಲಿಟಿ ಏನಾದ್ರು ಇದ್ದರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೀಟೇಲ್ಸ್ ಡಿಸ್ಪ್ಲೇಡ್ ಆರ್ ಕರೆಕ್ಟ್ ಅಂತಿದ್ದೀಲ್ವಾ ಅಲ್ಲಿ ನಾವು ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಸಿಂಪಲ್ ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿ ನೀವು ಈಸಿಯಾಗಿ ಹಾಕ್ಬೋದು. ಸ್ಕಾಲರ್ಶಿಪ್ SSP ಸ್ಕಾಲರ್ಶಿಪ್ಪು ಬೇರೆಯವ್ರಿಗೂ ಬೇಕಾದ್ರೆ ನೀವು ಹಾಕ್ಕೊಡ್ಬೋದು. ಡೀಟೇಲ್ಸ್ ಸೇವ್ ಸಕ್ಸಸ್ಫುಲ್ಲಿ. ನೆಕ್ಸ್ಟ್ ನಮಗೆ ಪರ್ಸ್ನಲ್ ಡೀಟೇಲ್ಸಲ್ಲಿ ಒಂದೊಂದು ಡೀಟೇಲ್ಸ್ ಆಟೋಮೆಟಿಕ್ ತೊಗೊಂಡಿರುತ್ತೆ ಸ್ನೇಹಿತರೆ. ಇಲ್ಲಿ ಏನಾರ ಒಂದೊಂದು ಆಟೋಮೆಟಿಕ್ ತೊಗೊಂಡಿಲ್ಲ ಅಂದರೆ ನೀವು ಅದನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಏನಂದರೆ ಡಿಸ್ಟಿಕ್ಕು, ತಾಲೂಕು, ಅಸೆಂಬ್ಲಿ ಮತ್ತು ಪಿನ್ ಕೋಡ್ ಎಲ್ಲ ಕರೆಕ್ಟಾಗಿಲ್ಲ ಎಂಟ್ರ್ ಮಾಡಿಬಿಟ್ಟು ನಿಮಗೆ ಲಾಸ್ಟಲ್ಲಿ ಒಂದು ಕಾಣಿಸ್ತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವು ಡೀಟೇಲ್ಸ್ನೆಲ್ಲ ನಾನು ಬ್ಲರ್ ಮಾಡಬೇಕಾಗಿರುತ್ತೆ. ಬ್ಲರ್ ಮಾಡಿ ಇಡ್ತೀನಿ ಸ್ನೇಹಿತರೆ. ಇವಾಗ ನಾವಿಲ್ಲಿ ನಮಗೆ ಲಾಸ್ಟಲ್ಲಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ, ಅದು ನಮಗೆ ವೆರಿ ಇಂಪಾರ್ಟೆಂಟು.
ಆರ್ ಯು ಡಾಮಿನಲ್ ಆಫ್ ಎ ಕರ್ನಾಟಕ ಅಂತಿದೆ, ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಎಸ್ ಆರ್ ನೋ ಅಂತ ಎಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಜ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಫಸ್ಟ್ ಸ್ಟೆಪ್ ನಿಮಗೆ ಫಿನಿಶ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಸ್ನೇಹಿತರೆ SSLC ಡೀಟೇಲ್ಸು, ಕ್ಯಾಸ್ಟ್ ಇನ್ಕಮ್, ಡಿಸಬಿಲಿಟಿ ಮತ್ತು ಪರ್ಸ್ನಲ್ ಡೀಟೇಲ್ಸ್ ಇದು 3 ಎಂಟ್ರ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಮಗೆ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಫುಲ್ ಸ್ಕ್ರೋಲ್ ಮಾಡಿದ ತಕ್ಷಣ ನಮಗೆ ಕಾರ್ನರಲ್ಲಿ ನಿಮಗೆ ನೆಕ್ಸ್ಟ್ ಮೇಲೆ ಅಂತಿರುತ್ತೆ ಗ್ರೀನ್ ಕಲರು. ಇಲ್ಲಿ ನೋಡಿ ಸ್ನೇಹಿತರೆ ಮೇಲ್ಗಡೆ ಗ್ರೀನ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಎಜುಕೇಷನ್ ಡೀಟೇಲ್ಸ್ ನಾವು ಫಿಲ್ ಮಾಡಬೇಕಾಗಿರುತ್ತೆ. ಎಜುಕೇಷನ್ ಡೀಟೇಲ್ಸ್ ಅಂದರೆ ನೀವೇನೋ ಫಸ್ಟ್ PUC ಆಗ್ತಿದ್ರೆ ನಿಮಗೆ ಫಸ್ಟ್ PUC ಹಾಕಬೇಕಾದ್ರೆ ನಿಮಗೆ ಸ್ಯಾಟ್ ID ಬೇಕಾಗುತ್ತೆ. ಸ್ಯಾಟ್ ID ನಾವು ಇಂಪಾರ್ಟೆಂಟು. ಏನಾದ್ರು ಡಿಗ್ರಿ ಆಗ್ತಿದ್ರೆ ಡಿಗ್ರಿ ಅವ್ರಿಗೆ PUC ಡೀಟೇಲ್ಸ್ ಬೇಕಾಗುತ್ತೆ. PUC ಸೆಕೆಂಡ್ PUC ಆಗಿದ್ರೆ ಫಸ್ಟ್ PUC ಡೀಟೇಲ್ಸ್ ಬೇಕಾಗುತ್ತೆ. ಇಷ್ಟು ಪ್ರೊಸೀಜರ್ ಸ್ನೇಹಿತರೆ. ಇಲ್ಲಿ ನಾವು ಆರ್ ಯು ಸ್ಟಡಿ ಇನ್ ಎನಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತಿದೆ, ಅಲ್ಲಿ ನಾವು ನೋ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಇಲ್ಲಿ ಆರ್ ಯು ಸ್ಟಡಿಂಗ್ 11th or 12th CBSE ಮಾಡ್ತಿದ್ರೆ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಕೆಳಗಡೆ ಆರ್ ಯು ಸ್ಟಡಿಂಗ್ ಇನ್ ಎ ಫಸ್ಟ್ ಆರ್ ಸೆಕೆಂಡ್ PUC ಅಂತ ಏನಾರು ಇದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ PUC ಆಗಿದ್ದರೆ ನಿಮಗೆ ಸ್ಯಾಟ್ ID ಬೇಕಾಗಿರುತ್ತೆ. ಸ್ಯಾಟ್ ID ಎಂಟ್ರ್ ಮಾಡಿ. ಸ್ಯಾಟ್ ID ಏನಾಗ ಗೊತ್ತಿಲ್ಲ ಅಂದರೆ ಅದು ಹೆಂಗೆ ಕಂಡುಹಿಡಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಕಡೆ ಲಿಂಕ್ ಇರುತ್ತೆ, ಅದನ್ನ ಜಸ್ಟ್ ನೋಡ್ಬೋದು. ನಾವಿಲ್ಲಿ ಸ್ಯಾಟ್ ID ಹಾಕೋಣ, ಕರೆಕ್ಟಾಗಿ ಹಾಕ್ಬೇಕಾಗಿರುತ್ತೆ. ಸ್ಯಾಟ್ ID ವೆರಿ ವೆರಿ ಇಂಪಾರ್ಟೆಂಟು. ಆ ಸ್ಯಾಟ್ ID ಕರೆಕ್ಟಾಗಿದ್ದರೆ ಮಾತ್ರ ನಮಗೆ ಡೀಟೇಲ್ಸ್ ಫ್ರೆಚ್ ಆಗುತ್ತೆ ಸ್ನೇಹಿತರೆ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡೋಣ. ಲೋಡ್ ಆಗ್ತಿದೆ ಡೇಟಾ. ಸ್ಯಾಟ್ ID ಹಾಕಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಅದೇ ಆಟೋಮೆಟಿಕ್ ಫೆಚ್ ಆಗಿದೆ. ಹಂಗಂದರೆ ಸ್ಯಾಟ್ ID ಬಂದ್ಬಿಟ್ಟು ನಿಮಗೆ ಇವಾಗ ರೀಸೆಂಟಾಗಿ ನೀವು ಅಡ್ಮಿಷನ್ ತೊಗೊಂಡಿರ್ತಾರೋ ಯಾವ್ದಾದ್ರು ಕಾಲೇಜಾಗಿ, ಆ ಕಾಲೇಜ್ ಅವ್ರು ನಿಮ್ಮ ಸ್ಯಾಟ್ ID ವೆರಿಫೈ ಮಾಡಿರ್ತಾರೆ ಮುಂಚೆ, ಆವಾಗ ಮಾತ್ರ ನಿಮಗೆ ಈ ಡೇಟಾ ಎಲ್ಲ ಫೆಚ್ ಆಗುತ್ತೆ. ನಾವು ಫೆಚ್ ಆಗ್ತೀರ ನೀವು ಎಲ್ಲಿ ನೀವು ಅಡ್ಮಿಷನ್ ಮಾಡಿರ್ತೀರೋ, ಅಡ್ಮಿಷನ್ ತೊಗೊಂಡಿರ್ತೀರೋ ಅಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸ್ಕೋಬೇಕಾಗುತ್ತೆ. ಇವಾಗ ನಾವೆಲ್ಲ ಡೀಟೇಲ್ಸ್ ಎಲ್ಲ ಫೆಚ್ ಆಗಿದೆ. ಏನು ಫೆಚ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೋರ್ಸ್ ಸ್ಟಾರ್ಟ್ ಡೇಟ್ ಅಂತಿದೆ, ಅದು ನಾವು ಕೋರ್ಸ್ ಯಾವಾಗ ಶುರು ಆಗಿದೆ ಆ ಕೋರ್ಸ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಕರೆಕ್ಟಾಗಿದೆಯಿಲ್ವ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಂಗಾದ್ರೆ ಯಾವ ಡೀಟೇಲ್ಸ್ ನೀವು ಚೆಕ್ ಮಾಡ್ಕೋಬೇಕಾದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಸ್ಯಾಟ್ ID ನಂಬರು, ಹಾಗೆ ನೀವು ಯಾವ ಕಾಲೇಜ್ ಓದ್ತಿರೋ ಕಾಲೇಜ್ ನೇಮು ಮತ್ತು ನೀವು ಏನು ಕೋರ್ಸ್ ತೊಗೊಂಡಿದ್ದೀರೋ ಆ ಕೋರ್ಸು ಎಲ್ಲ ಕರೆಕ್ಟಾಗಿದೆಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೇಟಾ ಸೇವ್ಡ್ ಸಕ್ಸಸ್ಫುಲ್ ಏನು ಬರುತ್ತೆ. ಇಷ್ಟು ಡೀಟೇಲ್ಸ್ ಸ್ನೇಹಿತರೆ ನಮಗೆ ಪ್ರೀವಿಯಸ್ ಎಜುಕೇಷನ್ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅದು ನಾವು ಪ್ರೀವಿಯಸ್ ಎಜುಕೇಷನ್ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ನೋಡಿ ಸ್ನೇಹಿತರೆ, ಪ್ರೀವಿಯಸ್ ಎಜುಕೇಷನ್ ವೆರಿ ವೆರಿ ಇಂಪಾರ್ಟೆಂಟು. ಇನ್ನು ನೀವೇನೋ ಫಸ್ಟ್ PUC ಓದ್ತಿದ್ರೆ ನೀವು ಓದ್ತಿದ್ರೆ ನೀವು 10th ಡೀಟೇಲ್ಸ್ ಸ್ಯಾಟ್ ID ಮುಖಾಂತರ, ಸೆಕೆಂಡ್ PUC ಓದ್ತಿದ್ರೆ ನೀವೇನೋ ಸೆಕೆಂಡ್ PUC ಓದ್ತಿದ್ರೆ ಸೆಕೆಂಡ್ PUC ಡೀಟೇಲ್ಸ್ ಅಲ್ಲಿ ನೀವು ಫಸ್ಟ್ PUC ಡೀಟೇಲ್ಸ್ ಹಾಕಬೇಕಿರುತ್ತೆ. ಫಸ್ಟ್ PUC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಿರುತ್ತೆ. ಇನ್ನು ನೀವೇನೋ ಡಿಗ್ರಿ ಮಾಡ್ತಿದ್ರೆ ಡಿಗ್ರಿ ನೀವು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಿದ್ರೆ ಫಸ್ಟ್ ಇಯರ್ ಡಿಗ್ರಿ ಡೀಟೇಲ್ಸ್ ಹಾಕಬೇಕಾಗಿರುತ್ತೆ. ಥರ್ಡ್ ಇಯರ್ ಡಿಗ್ರಿ ಮಾಡ್ತಿದ್ರೆ ಸೆಕೆಂಡ್ ಇಯರ್ ಡಿಗ್ರಿ ಡೀಟೇಲ್ಸ್ ಎಲ್ಲ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಇಂಜಿನಿಯರ್ ಅವರು ಏನಾದ್ರು ನೀವೇನೋ ಸೆಕೆಂಡ್ ಇಯರಿಂದ ಬಂದಿದ್ರೆ ಲ್ಯಾಟ್ರ್ ಎಂಟ್ರಿ ಅವ್ರ ಡೀಟೇಲ್ಸ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಮೆಡಿಕಲ್ ಕಾಲೇಜ್ ಆಗಲಿ MBA ಆಗಲಿ ಪ್ರತಿಯೊಂದಕ್ಕೂ ನೀವು ಪ್ರೀವಿಯಸ್ ಏನು ಓದಿರ್ತೀರೋ ಆ ಡೀಟೇಲ್ಸ್ ನೀವು ಹಾಕಬೇಕಾಗಿರುತ್ತೆ. ಅಷ್ಟೇ ಸ್ನೇಹಿತರೆ, ಸಿಂಪಲ್ ಪ್ರೀವಿಯಸ್ ಡೀಟೇಲ್ಸ್ ಅಂದರೆ ಎಜುಕೇಷನ್ ಡೀಟೇಲ್ಸು. ಅದೆಷ್ಟು ನಾವು ಫಿಲ್ ಮಾಡೋಣ. ಈಸಿ ಸ್ಟೆಪ್ಪು. ಯು ಕಂಪ್ಲೀಟೆಡ್ ಯುವರ್ ಪ್ರೀವಿಯಸ್ UG or PG ಕೋರ್ಸ್ ಇಯರ್ ಇನ್ ಎನಿ ಯೂನಿವರ್ಸಿಟಿ ಲೊಕೇಟೆಡ್ ಔಟ್ಸೈಡ್ ಅಂತಿದೆ. ಇನ್ನು ಕಂಪ್ಲೀಟ್ ಮಾಡಿದ್ರೆ ಎಸ್ ಅಂತ ಕೊಡಿ, ಔಟ್ಸೈಡ್ ಕರ್ನಾಟಕ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಡೀಟೇಲ್ಸ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಪ್ರೀವಿಯಸ್ ಡೀಟೇಲ್ಸು ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಎಂಟ್ರ್ ಮಾಡಿಬಿಟ್ಟು ಈ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಏನು ಬಂದಿದೆ, ಈ ಥರ ಬಂದರೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಸೇವ್ ಆಗಿದೆಯಂತ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಎಂಟ್ರ್ ಮಾಡಿಬಿಟ್ಟು ಮೇಲ್ಗಡೆ ಸ್ಕ್ರೋಲ್ ಮಾಡಿ ನಿಮಗೆ ಕಾಣಿಸ್ತಿಲ್ವ ಸ್ನೇಹಿತರೆ ಕಾರ್ನರಲ್ಲಿ ನೆಕ್ಸ್ಟ್ ಅಂತ, ಆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡೀಟೇಲ್ಸ್ ನಾವೇನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನಮಗೆ ಹಾಸ್ಟೆಲ್ ಡೀಟೇಲ್ಸ್ ಬರುತ್ತೆ. ಹಂಗೆ ನೀವೇನಾದ್ರು ಹಾಸ್ಟೆಲಲ್ಲಿ ಓದ್ತಿದ್ರೋ ಇಲ್ವೋ ಅಂತ ಆ ಡೀಟೇಲ್ಸ್ ನೀವು ಫಿಲ್ ಮಾಡಬೇಕಾಗಿರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್, ನೀವು ಹಾಸ್ಟೆಲ್ ಏನಾರು ಇದ್ದರೆ ನೀವೇನಾರ ಸ್ನೇಹಿತರೆ ಆಸ್ಟ್ರೇಲಿಯನ್ ಇರ್ತಿದ್ರೆ ನೋ ಮೇಲೆ ಕ್ಲಿಕ್ ಮಾಡಿ. ಏನಾರು ಆಸ್ಟ್ರೇಲಿಯನ್ ಇಲ್ಲ ಅಂದರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಲಾಸ್ಟ್ ಸ್ಟೆಪ್ ಸ್ನೇಹಿತರೆ. ಇದಿಷ್ಟು ನಿಮಗೆ ಲಾಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ನಿಮಗೆ ಏನೇನು ಅಪ್ಲಿಕೇಶನ್ ಹಾಕಿರ್ತಾರೆ ಅದನ್ನ ನೀವು ಒಂದ್ಸಲ ರಿವ್ಯೂ ಮಾಡಿ. ಏನಾರು ತಪ್ಪಿದ್ರೆ ಇನ್ನೊಂದ್ಸಲ ಎಡಿಟ್ ಮಾಡಿ. ಏನಾರು ತಪ್ಪಿಲ್ಲ ಅಂದರೆ ಈ ಟಿಕ್ ಬಾಕ್ಸ್ ಕಾಣಿಸ್ತೀವ, ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಕ್ಲರೇಷನ್ ಮೇಲೆ ಕೆಳಗಡೆ ಸಬ್ಮಿಟ್ ಬಟನ್ ಮೇಲಿದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು
ಲಾಸ್ಟ್ ಸ್ಟೆಪ್ ಇದು. ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಥರ ಎಡಿಟ್ ಮಾಡೋಕ್ಕಾಗಲ್ಲ, ಅದಕ್ಕೂ ಒಂದು ಸಲ ನೋಡ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಕರೆಕ್ಟಾಗಿದೆ ಇಲ್ವಾ ಅಂತ. ಎಲ್ಲ ಕರೆಕ್ಟಾಗಿದೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿಬಿಟ್ಟು ಇದೊಂದು ಪ್ರಿಂಟೌಟ್ ತೊಗೊಂಡು ನೀವು ಅಕ್ನಾಲೆಜ್ಮೆಂಟು SSP ಸ್ಕಾಲರ್ಶಿಪ್ದೊಂದು ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಂಡು ಜಸ್ಟ್ ಇದನ್ನು ನೀವು ನಿಮ್ಮ ಕಾಲೇಜಲ್ಲಿ ನೀವು ಎಲ್ಲಿ ರೀಸೆಂಟ್ ಅಡ್ಮಿಷನ್ ಆಗಿರ್ತೀರೋ ಇದ್ರ ಜೊತೆಗೆ ನೀವು ಡಾಕ್ಯುಮೆಂಟ್ಸ್ ತೊಗೊಳ್ಬೇಕಾಗಿರುತ್ತೆ. ಹಂಗಂದ್ರೆ SSLC, ಕ್ಯಾಸ್ಟ್ ಇನ್ಕಮು, ಪಾಸ್ಬುಕ್ಕು, ಆಧಾರ್ ಕಾರ್ಡು, ಅಡ್ಮಿಷನ್ ರಿಸಿಪ್ಟು, ಹಾಗೆ SSP ಸ್ಕಾಲರ್ಶಿಪ್ ಅಕ್ನಾಲೆಜ್ಮೆಂಟ್ ಇದಿಷ್ಟು ತೊಗೊಂಡು ನೀವು ಕಾಲೇಜಲ್ಲಿ ನೀವು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಸ್ಟೆಪ್ಪು ನಿಮಗೆ SSP ಸ್ಕಾಲರ್ಶಿಪ್ ಹೆಂಗೆ ಹಾಕೋದು ಅಂತ. ಇದರಲ್ಲಿ ನಿಮ್ಗೆ ಏನೇ ಥರ ಡೌಟ್ಸ್ಗಳಿದ್ರು ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಬೇಕಾದ್ರೆ ಜಾಯ್ನ್ ಆಗ್ಬಿಟ್ಟು ನೀವು ಬೇಕಾದ್ರೆ ತಿಳಿಸ್ಬೋದು. ಹಾಗೆ ಏನೋ ಇನ್ಸ್ಟಾಗ್ರಾಮ್ ಮುಖಾಂತರ ಬೇಕಾದ್ರೆ ನಿಮಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಇದೊಂದು ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರಿಗೂ SSP ಸ್ಕಾಲರ್ಶಿಪ್ ಹಾಕಿಲ್ಲ ಅಂದರೆ ಅವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.